ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪಾದಾಚಾರಿ ಸುನಿ. ನಾನು ಇವತ್ತು ನಿಮ್ಮ ಒಂದು ಸೌಂದರ್ಯದ ರಾಶಿಯನ್ನೇ ಹೊತ್ತಿರುವಂಥ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಸೌಂದರ್ಯದ ರಾಶಿಯನ್ನು ನೀವು ಕಣ್ತುಂಬ್ಕೊಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಎಸ್, ಫೈನಲಿ ನಾವು ತಲುಪಬೇಕಾದ ಸ್ಥಳಕ್ಕೆ ಬಂದ್ವಿ. ಸುಮಾರು ವರ್ಷಗಳೇ ಆಗೋಗಿತ್ತು ಈ ಪ್ಲೇಸಿಗೆ ಬರೋದೆ. ನೋಡೋಣ ಬನ್ನಿ ಇವಾಗ ಹೇಗಾಗಿದೆ. ಅದ್ಭುತ ದೃಶ್ಯಗಳು ನಮಗೆ ಸಿಗುತ್ತಾ ಇಲ್ವಾ ನೋಡೋಣ. ಮಠ ಇನ್ನೂ ಫಿನಿಶೇ ಆಗಿರೋದು. ಸೀರೀಸ್ 700 ಬಂದವ್ರೆ. ಎಂಟ್ರಿ ಆಯ್ತಾ ಇದ್ದಂಗೆ ಜಲಪಾತದ ಸೌಂಡು, ನೀರು ಹರಿಯೋದು ಜೋರಾಗಿ ಕೇಳ್ತಾ ಇದೆ. ಬನ್ನಿ ನೋಡೋಣ. ಇಲ್ಲಿ ಬರೀ ಒಂದೇ ಜಲಪಾತಗಳಲ್ಲ, ಇಲ್ಲಿ ಹಲವಾರು ಜಲಪಾತಗಳು ಒಂದೇ ಸ್ಥಳದಲ್ಲಿ ಕಾಣಸಿಗುತ್ತೆ. ನೋಡೋಣ ಬನ್ನಿ ಒಂದೊಂದಾಗಿ. ಇಲ್ಲಿ ಅಷ್ಟು ಸುಲಭವಾಗಿಲ್ಲ ಈ ಪ್ಲೇಸಲ್ಲಿ ಓಡಾಡೋದು ಅಂತ ಹೇಳಿದ್ರೆ. ಸುಂದರವಾದ ದೃಶ್ಯನ ಕಣ್ತುಂಬ್ಕೊಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಬಂದು ಇಂಥ ಪ್ಲೇಸ್ಗಳೆಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮಕ್ಕಳನ್ನೆಲ್ಲ ಈ ಪ್ಲೇಸಿಗೆ ಕರ್ಕೊಂಬರೋದನ್ನ ಅವಾಯ್ಡ್ ಮಾಡಿ ಇಲ್ಲಿ ಬರೋರು. ಈಗೇನು ನೀವು ನೋಡ್ತಾ ಇದ್ದೀರಿ ಇದು ಎರಡನೇ ಜಲಪಾತ. ನಮಗೆ ಫಸ್ಟೇ ಅಲ್ಲಿ ಮುಂದೆ ಸ್ಟಾರ್ಟಿಂಗ್ ನೋಡಿದೊಂದು, ಇವಾಗ ಇದೊಂದು 2 ಜಲಪಾತ ಇವಾಗ ಆಯಿತು ನಮಗೆ ಸಿಕ್ಕಿದ್ದು. ನೋಡೋಣ ಮುಂದೆ ಹೋಯ್ತಾ ಹೋಯ್ತಾ ಇನ್ನೂ ಎಷ್ಟು ಜಲಪಾತಗಳು ನಮಗೆ ಎದುರಾಗ್ತವೆ ಅಂತ ನೋಡೋಣ ಬನ್ನಿ. ವಾವ್, ಅದ್ಭುತವಾಗಿದೆ ಮಾತ್ರ ಪ್ಲೇಸು. ಫೀಲ್ ಮಾತ್ರ ಅಮೇಝಿಂಗ್ ಆಗಿದೆ. ಬನ್ನಿ ನೋಡೋಣ ಇನ್ನು ಮುಂದೆ. ಘಾಟಕ್ಕೆ ಹೆಂಗೆ ಹೋಗ್ಬೇಕೇಳಿ ಇದನ್ನ ದಾಟೇ ಹೋಗ್ಬೇಕು. ಸೇತುವೆ ಐತಲ್ಲ ಗುರು, ಹೋಗೇ ಬಿಟ್ಟೈತಲ್ವ ಸೇತುವೆ. ನೀರಿಗೆ ಹೋಗಿರೋದ ಅಂತ ಆಗಿರೋ ಅನ್ನಿಸ್ಲಾಕು.
ಇನ್ನು ನೆಕ್ಸ್ಟ್ ನೀವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಯಾವ ಆಪ್ಷನ್ನು ಇಲ್ಲ. ಮೊದಲು ಒಂದು ಹಳೆಯದೊಂದು ತೂಗು ಸೇತುವೆ ಇತ್ತು, ಈಗ ಆ ಸೇತುವೆನೂ ಇಲ್ಲ. ನಾವೀಗ ಈ ನೀರು ದಾಟ್ಕೊಂಡೇ ಮುಂದೆ ಹೋಗಬೇಕಾಗುತ್ತೆ. ನೀರು ಸ್ವಲ್ಪ ಫೋರ್ಸಾಗಿ ಹರಿತಾ ಇತ್ತು, ಸ್ವಲ್ಪ ಮಳೆ ಆಗಿತ್ತು ಈ ಹಿಂದಿನ ದಿನ, ನಾವಿಲ್ಲಿಗೆ ಬರೋಕ್ಕೂ ಹಿಂದಿನ ದಿನ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಇತ್ತು. ಈ ಥರ ದಾಟುವಾಗ ಸ್ವಲ್ಪ ಸೇಫಾಗಿ ದಾಟಬೇಕಾಗುತ್ತೆ. ಮಿಸ್ ಆದರೆ ಕತೆ ಎಲ್ಲ ಜೀವನ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಇಂಥ ಪ್ಲೇಸನ್ನ ದಾಟಬೇಕಾಗುತ್ತೆ. ಇನ್ನು ಇಂಥ ಪ್ಲೇಸಲ್ಲಿ ಇಳಿಬೇಕಾದ್ರೆ ಅತ್ಯಂತ ಜಾಗರೂಕವಾಗಿರೋದು ಬಹಳ ಮುಖ್ಯ. ಯಾಕಂದರೆ ತುಂಬ ಜಾರುತ್ತೆ. ಬಿದ್ದು ಕೈಕಾಲು ಟ್ವಿಸ್ಟ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಜಾಗರೂಕವಾಗಿ ಹೋಗೋದು ಅತಿ ಮುಖ್ಯ. ಇನ್ನು ಕೊನೆಗೆ ನಾವು ತಲುಪಬೇಕಾದ ಸ್ಥಳದ ಹತ್ತಿರಕ್ಕೆ ಬಂದ್ವಿ. ಇನ್ನು ಆ ಸ್ಥಳಕ್ಕೆ ರೀಚ್ ಆಗಬೇಕು ಅಂತೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಟಾಸ್ಕ್ಗಳನ್ನ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಹೆಬ್ಬಂಡೆಗಳಿದೆ ಇಲ್ಲಿ, ಅದನ್ನೆಲ್ಲ ದಾಟಬೇಕಾಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗೇ ದಾಟಬೇಕಾಗುತ್ತೆ. ಇಳಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಲೇಡೀಸ್ ಆ್ಯಂಡ್ ಮಕ್ಕಳು ಬಂದರೆ ಸ್ವಲ್ಪ ಟಾಸ್ಕ್ ಇಲ್ಲಿ. ಈ ಥರ ಸುಮಾರು ಐತಲ್ಲ ಸಣ್ಣ ಸಣ್ಣ ಜರಿಗಳು. ಈಗ ಇಲ್ಲಿ ಲಾಸ್ಟು ಮೊದಲೆಲ್ಲ ಇಲ್ಲಿಂದ ನೀರು ಬರೋದು ಗುರು, ಆ ಪ್ಲೇಸಿಂದ. ನಾನು ಅಲ್ಲೆಲ್ಲ ಸ್ನಾನ ಮಾಡಿದ್ದೀನಿ ಹಿಂಗೆ ಹೊಯ್ಕೊಂಡು. ಇನ್ನು ಈ ಸ್ಥಳದ ಪ್ರಮುಖ ಆಕರ್ಷಣೆ ಅಂದರೆ ಈ ಪುಟ್ಟ ಶಿವನ ಗುಡಿ. ಈ ಶಿವನ ಗುಡಿ ಏನು ನೋಡ್ತಿದ್ದೀರಿ, ಇದು ತುಂಬ ಅದ್ಭುತವಾಗಿದೆ. ಅದ್ರ ಹಿಂದೆ ನೋಡ್ತಾ ಇದ್ದೀರಲ್ಲ ಆ ದೊಡ್ಡ ಬಂಡೆ, ಇದು ಕೇದಾರನಾಥದಲ್ಲಿ ನೀವು ನೋಡಿರ್ಬೋದು. ಕೇದಾರನಾಥನ ರಕ್ಷಣೆ ಮಾಡಿರೋ ಆ ಭೀಮ ಶಿಲೆ ಇದೆಯಲ್ವ, ಭೀಮ ಬಂಡೆ ಅಂತ ಏನು ಹೇಳ್ತಾರೆ, ಅದೇ ಥರ ಈ ನಮ್ಮ ಪುಟ್ಟ ಶಿವನ ಗುಡಿನ ರಕ್ಷಣೆ ಮಾಡಿರೋದು ಇದೇ ಬಂಡೆ. ಈ ಹಿಂದೆ ನೋಡಿದ್ರಲ್ಲ ಅದೇ ಬಂಡೆ. ಎಷ್ಟೇ ನೀರು ಬಂದರೂ, ಮಳೆಗಾಲದಲ್ಲಿ ನೀರು ಹರಿದು ಕೊಚ್ಚೋದ್ರೂ ಈ ಪುಟ್ಟ ಗುಡಿನ ಆ ಬಂಡೆ ಸೇಫ್ ಮಾಡಿದೆ ಹಲವಾರು ವರ್ಷಗಳಿಂದ. ನಿಜಕ್ಕೂ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಬನ್ನಿ ಶಿವನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಅದೇ ಇಲ್ಲಿ ದಿನನಿತ್ಯ ಪೂಜೆ ಮಾಡ್ತಾ ಇದ್ರು. ಇವಾಗೇನೋ ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಅಲ್ಲಿಂದ ಇಳ್ಕೊಬಂದು ಮಾಡೋಕ್ಕೆ ಕಷ್ಟ ಅಂತ ಈಗ ಸದ್ಯಕ್ಕೆ ಪೂಜೆ ನಿಲ್ಲಿಸಿದ್ದಾರೆ. ಇನ್ನು ನೀರು ಸ್ವಲ್ಪ ಕ್ರಮೇಣ ಕಡಿಮೆ ಆದಂಗೆ ದಿನನಿತ್ಯ ಪೂಜೆಗಳು ಎಂದಿನಂತೆ ನಡೆಯುತ್ತೆ. ಮಠ ಇದೆ ಮೇಲೆ, ಮಠದವ್ರು ಬಂದು ದಿನನಿತ್ಯ ಪೂಜೆ ಮಾಡ್ತಾರೆ ಇಲ್ಲಿ. ಎಸ್, ಫೈನಲಿ ನಾವು ತಲುಪಬೇಕಾಗಿದ್ದ ಅದ್ಭುತವಾದ ಜಲಪಾತದ ದೃಶ್ಯ ಇದೆ. ಬನ್ನಿ ನೋಡೋಣ. ಯಾರುತ್ತೆ ಗುರು, ಮಿಸ್ ಆದರೆ ಹೊಗೆ ಹೊಗೆ ಹೊಗೆ. ನಾವೇನು ನೋಡ್ತಿದ್ದೀವಿ ದೃಶ್ಯ,
ಈ ಮೇಲಿಂದ ನಿಂತು ಈ ಸ್ವರ್ಗ ಸದೃಶ್ಯವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದು ನಿಜವಾಗ್ಲೂ ಒಂದು ರೋಮಾಂಚಕಾರಿ ಅನುಭವನೇ ಸರಿ. ತುಂಬ ಅದ್ಭುತವಾಗಿದೆ ವ್ಯೂ ಮಾತ್ರ. ಎಲ್ಲ ಕಷ್ಟಗಳು, ಎಲ್ಲ ನೋವುಗಳು ಇಂಥ ಪ್ಲೇಸ್ನ ನೋಡ್ತಾ ಇದ್ದಂಗೆ ಯಾವುದೂ ಯೋಚನೆಗೆ ಬರಲ್ಲ. ಒಂದು ನೆಮ್ಮದಿಯ ಭಾವ ನಮ್ಮದಾಗುತ್ತೆ ಅಂತ ಹೇಳಬಲ್ಲೆ ನಾನು. ನಾನು ವೀಕ್ಷಕರಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರದೇಶ ಎಷ್ಟು ಸೌಂದರ್ಯವನ್ನು ತನ್ನೊಳಗೆ ಅಡಗಿಸಿಟ್ಕೊಂಡಿದೆಯೋ ಅಷ್ಟೇ ಕರಾಳತೆಗೂ ಸಾಕ್ಷಿಯಾಗಿದೆ. ಈ ಹೊರಗಿಂದ ಬಂದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರದೇಶದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದೆ ಅಡ್ಡಾದಿಡ್ಡಿಯಾಗಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋ ಬರದಲ್ಲಿ ಅಡ್ಡಾದಿಡ್ಡಿ ಓಡಾಡ್ಬಿಟ್ಟು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಜನ. ಈ ವರ್ಷವೂ ಒಬ್ಬರು ತೀರೋಗಿದ್ದಾರೆ ಇಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಅಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಸಮೇತ ನೀವು ಈ ದೃಶ್ಯವನ್ನು ಕಣ್ತುಂಬ್ಕೊಬೋದು. ಸೊ ನೀವು ಯಾರು ಮೇಲೆ ಈಗ ನಾನೇನು ತೋರಿಸ್ದೆ ಈ ಪ್ಲೇಸಲ್ಲಿ ಬರೋದೆ, ಕೆಳಗೆ ನಿಂತ್ಕೊಂಡು ನೀವು ಈ ಪ್ರದೇಶದ ಸೌಂದರ್ಯವನ್ನು ಸವಿದು ಖುಷಿಪಟ್ಟು ಹಾಗೆ ಹಿಂತಿರುಗ್ಬೋದು. ಸೊ ನಾನೆಲ್ಲರ ವೀಕ್ಷಕರಲ್ಲಿ ಮನವಿ ಮಾಡೋದೊಂದೇ, ಇಂಥ ರಿಸ್ಕ್ ಆದ ಕೆಲಸಕ್ಕೆ ನೀವು ಯಾರೂ ಕೈ ಹಾಕಬೇಡಿ. ಅದಕ್ಕಂತಲೇ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೇ ನೋಡ್ಕೊಂಡು ಎಂಜಾಯ್ ಮಾಡಿ. ಹಾಗೆ ಯಾರಾದರೂ ಲೈವ್ ಆಗಿ ನೋಡಬೇಕು ಅಂದರೆ ಕೆಳಗಿಂದ ನಿಂತ್ಕೊಂಡು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ನಮಗೆ ಒಂದು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕ್ಷಮಿಸಿ, ಇನ್ನೊಂದು ಇನ್ಫಾರ್ಮೇಷನ್. ಈ ಸ್ಥಳ ಇರೋದು ಕೊಡಗಿನ ಸೋಮವಾರಪೇಟೆಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ.